ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು ಸುಷ್ಮಾ ಶ್ರೀನಿವಾಸ್ ಅಂತ ಹೇಳಿ. ಇವತ್ತು ಪವನ್ ಕಲ್ಯಾಣ್ ರವರ ಹುಟ್ಟಿದಬ್ಬ. ನಾವು ವರ್ಷ ವರ್ಷ ಪವನ್ ಕಲ್ಯಾಣ್ ಅವರ ಹುಟ್ಟಿದಬ್ಬಕ್ಕೆ ಬಹಳ ಅರ್ಥಪೂರ್ಣವಾಗಿ ನಾವು ಆಚರಿಸ್ಕೊಂಡೇ ಬಂದಿದ್ದೀವಿ. ಈ ವರ್ಷ ಏನಂದ್ರೆ ನಮ್ಗೆ ಬಹಳ ನೋವಾಗಿದ್ದೇನೆಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದಂತ ಶಾಲೆ ಇದು. ವಿಶ್ವೇಶ್ವರಯ್ಯ ಅವರ ಫೋಟೋಗಳು ಇಟ್ಕೊಂಡು ಮೈಸೂರು ಕಡೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅವರು ಓದಿರುವಂತ ಶಾಲೆ ಇವತ್ತು ಸ್ಮಾರಕ ಆಗ್ಬೇಕಾಗಿತ್ತು, ಅದು ಬಿಟ್ಟು ಕಾಡಿದ್ದಾಗಿತ್ತು. ನಮ್ಮ ಸುಧಾಕರ್ ಇವರೆಲ್ಲ ಒಂದು ವರ್ಷದಿಂದ ನನ್ಗೆ ಹೇಳ್ತಾನೆ ಬರ್ತಾ ಇದ್ರು, ಅಮ್ಮ ಅಲ್ಲಿ ಶಾಲೆ ಬಹಳ ಅಧ್ವಾನ ಆಗಿದೆ, ಏನಾದ್ರೂ ಮಾಡ್ಬೇಕು ನಾವು ಅಂತ. ಈ ಮಕ್ಕಳ ಒಂದು ಸ್ಫೂರ್ತಿಯಿಂದ, ಈ ಮಕ್ಕಳ ಒಂದು ಮಾತಿಂದ ನಾವು ಬಂದು ಇಲ್ಲಿ ಶಾಲೆ ನೋಡಿದಾಗ ಬಹಳ ನೋವಾಯ್ತು ನಮ್ಗೆ. ಹಾಗಾಗಿ ಎಲ್ಲ ಮಕ್ಕಳನ್ನು ಒಳಗೊಂಡಂತೆ ನಾವು ಒಂದು ಸಭೆಯನ್ನ ಮಾಡಿ ತೀರ್ಮಾನ ಮಾಡಿ ಇವತ್ತು ಪವನ್ ಕಲ್ಯಾಣ್ ರವರ ಹುಟ್ಟಿದಬ್ಬಕ್ಕೋಸ್ಕರನೇ ನಾವು ಈ ಶಾಲೆಯನ್ನ ರೆಡಿ ಮಾಡಿ ಇವತ್ತು ಹಸ್ತಾಂತರಿಸ್ತಾ ಇದ್ದೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ತಿಳಿದೇ ಇರೋರು ಯಾರು ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದೇ. ಒಟ್ನಲ್ಲಿ ನೀವು ಹೇಳಿದಾಗ ಇದು ಮೊದಲನೇ ಮೆಟ್ಟಿಲು. ನಾವೇನು ಸರ್ಕಾರಿ ಶಾಲೆಗಳನ್ನ ಪುನರುಜ್ಜೀವನ ಮಾಡಬೇಕು ಅಂತ ಏನು ಪಣ ತೊಡ್ತಾ ಇದೀವಿ, ಅದಕ್ಕೆ ಮೊದಲನೇ ಮೆಟ್ಟಿಲು ಇವತ್ತಿಂದಾನೇ ಉದ್ಘಾಟನೆ ಆಗ್ತಾ ಇದೆ. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ನಾವು ಖಂಡಿತ ಕೆಲಸವನ್ನ ಮಾಡ್ತೇವೆ. ಸರ್ಕಾರದ ಕಡೆಯಿಂದಾನೇ ಕೆಲಸ ಮಾಡಿಸುವಂತ ಕೆಲಸವನ್ನು ಸಹಿತ ಮಾಡ್ತೇವೆ ನಾವು ಇವತ್ತಿನ ದಿನ. ಮುಂದಿನ ವಿಷಯ ಹೇಳ್ಬೇಕಂದ್ರೆ ಇದನ್ನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಇದಕ್ಕಿಂತ ಒಳ್ಳೆ ಪುಣ್ಯ ಜಾಗ ಬೇರೆ ಯಾವ್ದು ಇಲ್ಲ ಅಂತ ನನ್ನ ಭಾವನೆ. ಅಂತ ಒಬ್ಬ ಪುಣ್ಯಾತ್ಮ 5ನೇ ತರಗತಿವರೆಗೂ ಇಲ್ಲಿ ಓದಿದ್ದಾರೆ ಅಂದ್ರೆ ಅದಕ್ಕೆ ಎಷ್ಟು ಬೆಲೆ ಕಟ್ರು ಅದಕ್ಕೆ ಬಹಳ ಕಡಿಮೆ. ಇಲ್ಲಿ ಅವ್ರು ಇನ್ನೆಷ್ಟು ಕೋಟಿಗಳು ಖರ್ಚು ಮಾಡಿದ್ರು ಕಡಿಮೆನೆ. ಎಲ್ಲೋ ಹೋಗಿ ಏನೋ ಸ್ಮಾರಕಗಳೆಲ್ಲ ಮಾಡ್ತಾರೆ. ಇವತ್ತಿನ ದಿನ ಒಳ್ಳೊಳ್ಳೆ ಆಕ್ಟರ್ಗಳಿಗೆ ಸ್ಮಾರಕ ಬೇಕು ಅಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪುಣ್ಯಾತ್ಮ ವಿಶ್ವೇಶ್ವರಯ್ಯ ಓದಿರುವಂತ ಶಾಲೆಯನ್ನ ಯಾರು ತಲೆಗೆ ಹಾಕೊಳ್ದೇ ಇರೋದು ಬಹಳ ನೋವಿನ ಸಂಗತಿ. ಯಾರೇ ಅಧಿಕಾರಿಗಳಾಗ್ಬೋದು, ರಾಜಕೀಯ ಮುಖಂಡರಾಗ್ಬೋದು, ಯಾರು ಈ ಕಡೆ ಕಿವಿ ಕೊಟ್ಟಿಲ್ಲ, ಈ ಕಡೆ ತಲೆ ಹಾಕಿಲ್ಲ. ಹಾಗಾಗಿ ನಾವು ಮತ್ತೆ ನಮ್ಮ ಮಕ್ಕಳೆಲ್ಲ ನಮ್ಮ ಕರ್ನಾಟಕ ರೈತ ಜನಸೇನಾ ವತಿಯಿಂದ ಪವನ್ ಕಲ್ಯಾಣ್ ಅವರ ಹುಟ್ಟಿದಬ್ಬಕ್ಕೋಸ್ಕರ ರೆಡಿ ಮಾಡಿಸಿ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೀವಿ. ಖಂಡಿತ ನಮ್ಮ ಕೈಲಾದ ಮಟ್ಟಿಗೆ ಬೇರೆಯವ್ರ ಹತ್ರ ಯಾರ ಹತ್ರನು ಕೈ ಚಾಚದೆ ನಾವು ಮತ್ತೆ ನಮ್ಮ ಮಕ್ಕಳು ಮಾತ್ರ ಹಣವನ್ನ ಹಾಕೊಂಡು ಇವತ್ತು ಈ ಮಟ್ಟಕ್ಕೆ ಕೆಲಸವನ್ನ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಇದಕ್ಕೆ ಸ್ಮಾರಕ ಮಾಡ್ಲಿಕ್ಕೂ ಸಹ ಒತ್ತಾಯ ಮಾಡ್ತೇವೆ. ಮೇಡಮ್, ಇದೊಂದೇನ ಗೌರ್ಮೆಂಟ್ ಶಾಲೆಗಳನ್ನ ಏನಾದ್ರು ದತ್ತಕ್ಕೆ ತಗೊಂಡು ಬೇರೆ ರೀತಿಯಲ್ಲಿ ಏನಾದ್ರು ಪ್ಲಾನ್ ಇದೆಯಾ? ದತ್ತಿಗೆ ತಗೊಳ್ಳೋ ಅಷ್ಟು ದೊಡ್ಡವ್ರು ನಾವಲ್ಲ, ಫೈನಾನ್ಷಿಯಲ್ ನಾವು ಯಾರು ಅಷ್ಟು ಸ್ಟೇಬಲ್ ಅಲ್ಲ. ಅಂದ್ರೆ ನಮ್ಮ ಕೆಪಾಸಿಟಿ ಏನಿದೆ ಆ ಕೆಲಸವನ್ನ ನಾವು ಮಾಡಿದೀವಿ. ನಾವು ದತ್ತಕ್ಕೆ ತಗೊಳ್ತೀವಿ ಅಂತ ಮಾತನ್ನ ಹೇಳಕ್ಕೆ ಇಷ್ಟಪಡಲ್ಲ. ಆದ್ರೆ ಕೆಲಸವನ್ನಂತೂ ಖಂಡಿತ ಸರ್ಕಾರದ ಕಡೆಯಿಂದ ಮಾಡಿಸ್ತೇವೆ. ವರ್ಷಕ್ಕೊಂದು ಪವನ್ ಕಲ್ಯಾಣ್ ಅವ್ರ ಹುಟ್ಟಿದಬ್ಬ ಬಂದಾಗ ಇಂಥ ಕೆಲಸಗಳು ಇನ್ನು ನಡೀತಾನೆ ಇರುತ್ತೆ, ನೀವು ನೋಡ್ತಾನೆ ಇರ್ತೀರ. ನನ್ನ ಮಕ್ಕಳು ಅಷ್ಟೇ, ನಾನು ನನ್ನ ಮಕ್ಕಳು, ನಮ್ಮ ಗೌರವಾಧ್ಯಕ್ಷರು ಧನಗೋಪಾಲ್ ಅವರು ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಕೆಲವು ಹಿರಿಯರು ಮಾರ್ಗದರ್ಶನನೂ ಇದೆ ಇದರಲ್ಲಿ. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾರ್ಗದರ್ಶನ ಸಹಿತ ತಗೊಂಡು ಮಾಡಿರುವಂತದ್ದು. ಇವತ್ತು ನಾವು ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕಂದವಾರ ಅನ್ನುವ ಗ್ರಾಮದ ಪ್ರಾಥಮಿಕ ಶಿಕ್ಷಣ ನೀಡ್ತಾ ಇದ್ದಂಥ ಒಂದು ಶಾಲೆಯ ಆವರಣದಲ್ಲಿ ನಾವೆಲ್ಲ ಇದ್ದೀವಿ. ಈ ಶಾಲೆಗೆ ಒಂದು ಇತಿಹಾಸ ಇದೆ. ಇಡೀ ಪ್ರಪಂಚದಲ್ಲಿ ಪ್ರಖ್ಯಾತ ಇಂಜಿನಿಯರ್ ಆಗಿದ್ದಂಥ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಈ ಶಾಲೆಯಲ್ಲಿ ಪಡ್ಕೊಂಡಿದ್ರು. ಇದಕ್ಕೊಂದು ಇತಿಹಾಸ ಇದೆ. ಮತ್ತು ಅವರ ನೆನಪಿನಲ್ಲಿ ಇಲ್ಲೊಂದು ರೂಮನ್ನ, ಒಂದು ಕ್ಲಾಸ್ ರೂಮನ್ನ ಅವ್ರ ನೆನಪಿನಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಇಂಥ ಶಾಲೆ ಇತ್ತೀಚೆಗೆ ಬಂದು ನೋಡಿದಾಗ ಇಲ್ಲೆಲ್ಲ ಗಿಡ ಮರಗಳು ಬೆಳ್ಕೊಂಡು ಬಿಲ್ಡಿಂಗ್ ಎಲ್ಲ ಬಿದೋಗೋ ಸ್ಥಿತಿಯಲ್ಲಿ, ಹೆಂಚುಗಳು ಬಿದ್ದೋಗೋ ಸ್ಥಿತಿಯಲ್ಲಿ, ಮತ್ತು ಎಲ್ಲ ಕಡೆ ಯಾರನ್ನು ಒಳಗಡೆ ಹೆಜ್ಜೆ ಇಡಕ್ಕಾಗದೇ ಇರತಕ್ಕಂಥ ಕ್ಲಾಸ್ ರೂಮ್ಗಳನ್ನ ಹೊಂದಿತ್ತು. ಇದು ನೋಡಿ ಬಹಳ ಸಂಕಟ ಆಗಿ ಈ ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸುಷ್ಮಾ ಶ್ರೀನಿವಾಸ್ ಅವರು ಮತ್ತು ಅದರ ಗೌರವಾಧ್ಯಕ್ಷರಾದಂಥ ಧನಗೋಪಾಲ್ ಅವರು ತಮ್ಮ ಎಲ್ಲ ಅವರ ರೈತ ಜನಸೇನಾನಿಗಳು ಏನಿದ್ದಾರೆ ಅವರ ತಂಡ, ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಒಂದು ಹೊಸ ಇದಕ್ಕೊಂದು ರೂಪ ಕೊಟ್ಟಿದ್ದಾರೆ. ಇವತ್ತು ಕ್ಲಾಸ್ ರೂಮ್ಗಳು ನೋಡಿದ್ರೆ ಆನಂದ ಆಗ್ತಾ ಇದೆ. ಮತ್ತೆ ಇವು ಒಳಗಡೆ ಬರ್ಲಿಕ್ಕೆ ಆಗದೆ ಇರತಕ್ಕಂಥ ಜಾಗದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಾನು ಏನು ಇಚ್ಛೆ ಪಡೋದಂದ್ರೆ, ಯಾವುದೇ ಕರ್ನಾಟಕದಲ್ಲಿ ನೋಡಿ ಸರ್ಕಾರಿ ಶಾಲೆಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಕಾರಣ ಏನಪ್ಪಾ ಅಂದ್ರೆ ಸರಿಯಾದ ಕಟ್ಟಡ ವ್ಯವಸ್ಥೆ ಇಲ್ಲ, ನಿರ್ವಹಣೆ ಇಲ್ಲ, ಆಮೇಲೆ ವಿದ್ಯಾರ್ಥಿಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಲ್ಲ, ನೀರಿಲ್ಲ, ಟಾಯ್ಲೆಟ್ ಇಲ್ಲ, ಸೋರ್ತಾ ಇದೆ. ಆದ್ದರಿಂದ ಇಂಥ ಕಡೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಪೋಷಕರು ಹೆದರ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಿ ನಮ್ಮ ಮಕ್ಕಳ ಮೇಲೆ ಕಟ್ಟಡ ಬಿದ್ದೋಗುತ್ತೋ ಅನ್ನೋ ಭಯ, ಎಲ್ಲಿ ಸೋರುತ್ತೋ ಅನ್ನೋ ಭಯ, ಎಲ್ಲಿ ಹಾವು ಚೇಳುಗಳು ಕಚ್ತಾವೋ ಅನ್ನೋಂಥ ಭಯ.
ಆ ಭಯದಲ್ಲಿರ್ತಕ್ಕಂಥ ಕಡೆಗೆ ಯಾರು ಮಕ್ಕಳನ್ನ ಕಳಿಸ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದ್ರಿಂದ ಸರ್ಕಾರಗಳು ಇಂಥದನ್ನ ನೋಡಿ ಆದ್ರೂ ಕಲಿಬೇಕು. ಕಟ್ಟಡಗಳನ್ನ ಪುನಶ್ಚೇತನ ಮಾಡಿ ಪುನರುಜ್ಜೀವನಗೊಳಿಸಬೇಕು. ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಬಹಳ ಮುಖ್ಯ. ಯಾಕೆಂದ್ರೆ ಪ್ರಾಥಮಿಕ ಶಿಕ್ಷಣ ನಾವು ಸರಿಯಾಗಿ ಹಾಕಿದ್ರೇನೆ ಅವರ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಸರ್ಕಾರಗಳು ಚಿಂತನೆ ಮಾಡಬೇಕು. ಅದರಲ್ಲೂ ಇವತ್ತು ನಮ್ಮ ಇವರು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಈ ಒಂದು ಕಟ್ಟಡವನ್ನ ಪುನರುಜ್ಜೀವನಗೊಳಿಸಿ ಲೋಕಾರ್ಪಣೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಮತ್ತು ಇದೇ ರೀತಿ ಅವರು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಅಭಿಯಾನವನ್ನು ಮಾಡಿ ಅಲ್ಲಿರ್ತಕ್ಕಂಥ ಎಲ್ರಿಗೂ ಜಾಗೃತಿ ಮೂಡಿಸಿ, ಮೊದಲು ನಾವು ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಹೇಗೆ ಮುಂದೆ ಬರ್ತೀವೋ ಅದೇ ರೀತಿ ನಮ್ಮ ಶಾಲೆಗಳನ್ನ ಪುನಶ್ಚೇತನಗೊಳಿಸ್ಕೊಂಡು ಜೀರ್ಣೋದ್ಧಾರ ಮಾಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಅದರದ್ದು ಇವತ್ತು ಉದ್ಘಾಟನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ತನ್ನ ಕರ್ತವ್ಯ, ತನ್ನ ಗ್ರಾಮ, ತನ್ನ ಪಟ್ಟಣ, ತನ್ನ ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ಅತ್ಯಂತ ಸುರಕ್ಷಿತವಾಗಿ ಮತ್ತು ಸುಸಜ್ಜಿತವಾಗಿ ರೆಡಿ ಮಾಡ್ಕೊಳ್ಬೇಕು. ಆ ನಿಟ್ಟಲ್ಲಿ ಸರ್ಕಾರದ ಮೇಲೂ ನಾವು ಒತ್ತಡ ಹಾಕಬೇಕು ಮತ್ತು ಸಾಧ್ಯವಾದರೆ ಸಾರ್ವಜನಿಕರು ಸಹ ಅದನ್ನು ಮುಂದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲೋ ಒಂದ್ ಕಡೆ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಬರ ಜಾಸ್ತಿ ಇದೆ. ಸೊ ಇದನ್ನ ಮನಗಂಡಂತ ನಮ್ಮ ಮೋಕ್ಷಗೊಂಡ ಸರ್ವ ವಿಶ್ವೇಶ್ವರಯ್ಯನವರು ತಮ್ಮ ಹುಟ್ಟಿದ ಒಂದು ಊರಿಗೆ ಯಾವುದೋ ಒಂದು ರೂಪದಲ್ಲಿ ಕೊಡ್ಬೋದಿತ್ತಲ್ವಾ ಅಂದಿನ ಕಾಲದಲ್ಲಿ? ನೋಡಿ, ವಿಶ್ವೇಶ್ವರಯ್ಯನವರು ಯೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ನೀರಿನ ನೀರಿನ ಸಮೃದ್ಧಿ ಯಥೇಚ್ಛವಾದಂಥ ಸಮೃದ್ಧಿ ಇತ್ತು. ಆದರೆ ನಮ್ಮದು ಬಯಲು ಪ್ರದೇಶ. ಇದನ್ನ ನೀರು ಶೇಖರಣೆ ಮಾಡಿ, ಮಳೆಗಾಲದಲ್ಲಿ ಬಂದಂಥ ಮಳೆಯನ್ನ ಶೇಖರಣೆ ಮಾಡಿ ಬೇಸಿಗೆಯ ಬೆಳೆಗಳಿಗೆ ಬೆಳೆಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಸರಿಯಾದಂಥ ಯಾವುದಾದ್ರೂ ಒಂದು ಅಣೆಕಟ್ಟನ್ನು ಕಟ್ಟಬಹುದಾಗಿತ್ತು ಅನ್ನುವಂಥದ್ದು ನಮ್ಮ ಆಲೋಚನೆ. ಆದರೆ ಆ ದೊಡ್ಡ ಅಣೆಕಟ್ಟು ಕೃಷ್ಣರಾಜ ಸಾಗರ ಆ ಥರದ ದೊಡ್ಡ ಅಣೆಕಟ್ಟು ಕಟ್ಟದೇ ಇದ್ರೂ ವಿಶ್ವೇಶ್ವರಯ್ಯನವರು ಶ್ರೀನಿವಾಸ ಸಾಗರ ಕಟ್ಟಿದ್ದಾರೆ. ಇನ್ನೂ ಅನೇಕ ರೀತಿಯಾದಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಆದರೆ ಅದರ ಮುಂದುವರಿದ ಭಾಗವಾಗಿ ಅವರ ಒಂದು ಆ ಎಂಜಿನಿಯರಿಂಗ್ ಮೈಂಡ್ ಅಂತ ಏನಿದೆ, ಈ ದೇಶ ಕಟ್ಟುವುದು ಎಂಜಿನಿಯರ್ಸ್, ಅವರು ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಹೊರತು ಈ ರಾಜ್ಯದ ನೀರಿನ ವಿಚಾರದಲ್ಲಿ, ಕುಡಿಯುವ ನೀರಿನ ವಿಚಾರದಲ್ಲಿ, ಜಲಸಂಪನ್ಮೂಲವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸ್ತಿಲ್ಲ ಅನ್ನುವಂಥ ಕೊರಗು ನಮಗೂ ಇದೆ. ಆ ನಿಟ್ಟಿನಲ್ಲಿ ಈ ರಾಜ್ಯ ಕಂಡಂತ ಎಂಜಿನಿಯರ್ಗಳು ಯೋಚನೆ ಮಾಡಬೇಕು. ಇವರು ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆಯನ್ನ ಇದೇ ತಿಂಗಳು ಸೆಪ್ಟೆಂಬರ್ 15ಕ್ಕೆ ಎಲ್ಲರೂ ಆಚರಣೆ ಮಾಡ್ತಾರೆ. ಆದರೆ ಅವರ ತರ ಹೆಸರು ಮಾಡಬೇಕು. ನಾವು ನಮ್ಮ ಒಂದು ಹೆಜ್ಜೆ ಗುರುತುಗಳನ್ನ ಇಲ್ಲಿ ಬಿಟ್ಟು ಹೋಗ್ಬೇಕು ಅನ್ನುವಂಥ ಆಶಯದೊಂದಿಗೆ ಇಂಜಿನಿಯರ್ಸ್ ಕೆಲಸ ಮಾಡಿದ್ರೆ ಈ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು, ಅದು ರಸ್ತೆಗಳಿರ್ಲಿ, ಬ್ರಿಡ್ಜ್ಗಳಿರ್ಲಿ, ಶಾಲೆಗಳಿರ್ಲಿ, ಕಟ್ಟಡಗಳಿರ್ಲಿ, ಎಲ್ಲವನ್ನು ಜೊತೆಗೆ ಕುಡಿಯುವ ನೀರು ಮತ್ತು ನೀರಾವರಿ ಇರಲಿ, ಅದಕ್ಕೆ ಒಂದು ಪರಿಹಾರ ಸಿಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ.